ಒಂದು ರೈಲು ನಿಲ್ದಾಣದಲ್ಲಿ ಒಂದು ರೈಲು ಹಲವು ದಿನದಿಂದ ನಿಂತಲ್ಲಿ ಇತ್ತು. ಆ ರೈಲಿನ ಮೇಲೆ ಒಂದು ದೊಡ್ಡ ಪಾರಿವಾಳ ಬಂದು ಗೂಡನ್ನು ಕಟ್ಟಿತು. ಕೆಲವೇ ದಿನಗಳಲ್ಲಿ ಗೂಡಿನಲ್ಲಿ ಪಾರಿವಾಳ ಮೊಟ್ಟೆಯಿಟ್ಟಿತು. ದಿನಗಳು ಕಳೆದಂತೆ ಮೊಟ್ಟೆಯಿಂದ ಮರಿಗಳು ಹೊರಬಂದವು. ಪಾರಿವಾಳ ತುಂಬಾ ಸಂತೋಷವಾಗಿತ್ತು. ಒಂದು ದಿನ ಪಾರಿವಾಳ ಧಾನ್ಯ ತರುವುದಕ್ಕಾಗಿ ಹೊರಗೆ ಹಾರಿತು. ಅಷ್ಟರಲ್ಲಿ ಯಾರೂ ಊಹಿಸದಂತೆ ರೈಲು ಚಲಿಸಲು ಶುರುಮಾಡಿತು. ರೈಲು ಬಹಳ ದೂರಕ್ಕೆ ಹೋಗಿಬಿಟ್ಟಿತು. ಸ್ವಲ್ಪ ಸಮಯದ ನಿಧನ ಪಾರಿವಾಳ ಹಿಂದಿರುಗಿ ಬಂದಾಗ ರೈಲು ಇದ್ದ ಜಾಗದಲ್ಲಿ ರೈಲೇ ಇರಲಿಲ್ಲ. ತನ್ನ ಗೂಡು ಮತ್ತು ಮರಿಗಳು ಕಾಣದೆ ಪಾರಿವಾಳ ಗಾಬರಿಗೊಂಡಿತು. ನಿಲ್ದಾಣದ ಸುತ್ತಮುತ್ತೆಲ್ಲ ನೋಡುತ್ತಿತ್ತು. ರೈಲು ಈಗಾಗಲೇ ದೂರ ಹೋಗಿತ್ತು. ಪಾರಿವಾಳ ಒಂದು ಮರದ ಕೊಂಬೆಯ ಮೇಲೆ ಕುಳಿತು ಅಳತೊಡಗಿತು. ಕೆಲವೇ ಸಮಯದ ನಂತರ ರೈಲು ಮತ್ತೆ ನಿಲ್ದಾಣಕ್ಕೆ ಬಂತು. ರೈಲನ್ನು ಕಂಡ ಪಾರಿವಾಳಕ್ಕೆ ಸಂತೋಷವಾಯಿತು. ಹಾರಿ ಹೋಗಿ ತನ್ನ ಗೂಡು ನೋಡಿತು. ಮರಿಗಳು ಸುರಕ್ಷಿತವಾಗಿದ್ದವು. ಖುಷಿಯಿಂದ ಪಾರಿವಾಳ ತನ್ನ ಮರಿಗಳನ್ನು ನೋಡಿತು. ನಂತರ ಪಾರಿವಾಳ ಹತ್ತಿರದ ಮರದ ಮೇಲೆ ಗೂಡನ್ನು ಕಟ್ಟಿ ತನ್ನ ಮರಿಗಳನ್ನು ಅಲ್ಲಿ ಸುರಕ್ಷಿತವಾಗಿರಿಸಿತು. ಹಿಂದಿನ ಭಯಾನಕ ಕ್ಷಣಗಳನ್ನು ನೆನೆದು ಪಾರಿವಾಳ ಕಣ್ಣೀರಿಟ್ಟಿತು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.